15 ಮಾಡ್ತೀವಿ, ಅನೌನ್ಸ್ಮೆಂಟ್ ಮಾಡ್ತೀವಿ. 15ನೇ ತಾರೀಕಿಂದ ಎಲ್ಲಿ ಯಾವ ಜಾಗ ಅಂತ ಎಲ್ಲ ಇದು ಮಾಡ್ತೀವಿ. 22ಕ್ಕೆ ಜಾಗ ಹೇಳ್ತೀವಿ. ಆ್ಯಂಡ್ ಅಲ್ಲಿ ತುಂಬ ದೊಡ್ಡದಾಗಿರ್ತದೆ ಜಾಗ, ಆರಾಮಾಗಿ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಬರ್ಬೋದು, ತೊಂದರೆ ಇಲ್ಲ. ಆಮೇಲೆ ನಮ್ಮ ಮೈಕ್ಳು ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ಆ ಸಾಂಗಲ್ಲಿ ತುಂಬ ಅದ್ಭುತವಾಗಿ, ಮತ್ತು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗು. ಸೊ ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ಸು ಸದಾ ನಮ್ಮ ಮೇಲೆ ಹೀಗೇ ಇರಲಿ. ಕನ್ನಡ ಸಿನಿಮಾ ಸೊ ಏನು ಎಲ್ಲರಿಗೂ ಬ್ಲೆಸ್ ಮಾಡಿದ್ರೆ ಹಂಗೆ ನಮಗೂ ಬ್ಲೆಸ್ ಮಾಡಿದ್ದೀರಿ ಅಂತ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಇನ್ನೇನು ಮೋಹನ್ ಮಾಸ್ಟ್ರು ಕಂಪೋಸ್ ಮಾಡಿ ಮೋಹನ್ ಮಾಡಿದ್ದಾರೆ, ಕೊರಿಯೋಗ್ರಫಿ ಮೋಹನ್ ಮಾಡಿದ್ದಾರೆ ಆ ಸಾಂಗು. ಆ್ಯಂಡ್ ಫಸ್ಟು ಕನ್ನಡ ಆಡಿರೋದು ನಾನು ಮತ್ತು ಕೈಲಾಶ್ ಖೇರ್ ಅವರು, ತೆಲುಗು ತಮಿಳು ಆಡಿರೋದು ಕೈಲಾಶ್ ಖೇರು, ವಿಜಯ್ ಪ್ರಕಾಶ್ ಅವರು. ಆ್ಯಂಡ್ ಹಿಂದಿ ಆಡಿರೋದು ಕೈಲಾಶ್ ಖೇರು ಮತ್ತು ಪಂಜಾಬ್ ಸಲೀಂ ಮಾಸ್ಟರ್ ಅಂತ. ಮಲಯಾಳಂ ಮಾಡಿರೋದು ಪ್ರಣಮ್ ಶಶಿ. ಅಂದರೆ ಫಸ್ಟ್ ಇಂಡಿಯಾದಲ್ಲಿ ದ ಬಿಗ್ಗೆಸ್ಟ್ ಆಲ್ಬಮ್ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಯಾಕೆಂದರೆ ಸೊ ಒಂದು ಸಿಂಗರು ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಗಳಿದ್ರೆ ಆ ಪ್ರಾಂತ್ಯ ಇವ್ರ ಕೈಲಿ ಸಾಂಗ್ಗಳನ್ನ ಆಡಿಸಿದ್ದೀವಿ. ಆ್ಯಂಡ್ ತುಂಬ ಅದ್ಭುತವಾಗಿ ಯುರೋಪು, ಮುಂಬೈ, ಚೆನ್ನೈ, ಹೈದರಾಬಾದ್ ಎಲ್ಲ ಕಡೆನೂ ರೆಕಾರ್ಡ್ ಆಗಿದೆ. ಸೊ ಫಸ್ಟ್ ಸಾಂಗು ಬರ್ತಿದೆ, ನಿಮ್ಮ ಮಡಿಲಿಗೆ ಆಗ್ತಿದ್ದೀವಿ. ಆ ಲ್ಯಾಂಗ್ವೇಜ್ ಕನ್ನಡ, ತೆಲುಗು, ತಮಿಳು ಆ್ಯಂಡ್ ಮಲಯಾಳಂ ಅಷ್ಟು ಲ್ಯಾಂಗ್ವೇಜ್ ಬರ್ತಿದೆ ಒಂದೇ ಟೈಮು. ಆ್ಯಂಡ್ 15th ನಾನು ಎಲ್ಲಿ ಯಾವಾಗ ಏನು ಅಂತ ಒಂದು ಸ್ಟೂಡೆಂಟ್ನ ರಿಲೀಸ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟು ಆರ್ಟಿಸ್ಟ್ಗಳು ಡಬ್ಬಿಂಗ್ ಮಾಡಿದ್ದಾರೆ. ರವಿಚಂದ್ರನ್ ಸರ್, ಸಂಜಯ್ ದತ್ತು ಮತ್ತು ಶಿಲ್ಪಾ ಶೆಟ್ಟಿ ಎಲ್ಲರೂ ಡಬ್ಬಿಂಗ್ ಇವತ್ತಿಂದ ಸ್ಟಾರ್ಟ್ ಬ್ರದರ್, ಇವತ್ತಿಂದ ಶುರು. ಎಲ್ಲರೂ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲ ಬಂದು ಡಬ್ ಮಾಡ್ತಾರೆ. ಇವತ್ತಿಂದ ಸ್ಟಾರ್ಟ್ ನಮ್ಮ ಹೀರೋಕಲ್ಲಿ ಸ್ಟಾರ್ಟ್ ಮಾಡಿಸಿದ್ದೀವಿ. ಸೊ ಅಲ್ಲಿಂದ ಸ್ಟಾರ್ಟ್ ಆದರೆ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ. ಈಗ ಕಂಟಿನ್ಯೂ ಎಲ್ಲರೂ ಬಂದು ಡಬ್ ಮಾಡ್ತಾರೆ ಒಂದೊಂದಾದ್ಮೇಲೆ. ಶಿಲ್ಪಾ ಶೆಟ್ಟಿ ಅವ್ರಿಗೆ ಆಲ್ರೆಡಿ ಕನ್ನಡ ಸಿನಿಮಾ ಮಾಡಿದ್ದಾರೆ. ಸೊ ಡಬ್ಬಿಂಗ್ ಮೋಸ್ಟ್ಲಿ ಮಾಡಿಲ್ಲ ಅಂತ ಅನ್ಸುತ್ತೆ. ಮಾಡ್ಸೋಣ ಬನ್ನಿ ಬಾಸ್, ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ಸೋಣ ಬನ್ನಿ, ಅದೇನು ಅಲ್ವೇ. ಸಂಜಯ್ ದತ್ತ ಅವ್ರ ವಾಯ್ಸಿಗೆ ಯಾರು ಡಬ್ ಮಾಡ್ತಾ ಇದ್ದಾರೆ? ಅವರೇ ಮಾಡ್ತಿದ್ದಾರೆ. ಅವ್ರ ಕೈಲೇ ಮಾಡಿಸ್ತೀವಿ, ಕನ್ನಡದಲ್ಲೇ ಅವ್ರ ಕೈಲೇ ಮಾಡಿಸ್ತೀವಿ. ಓಕೆ, ಅವ್ರ ಕೈಲೇ ಮಾಡಿಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ 24th ಸಾಂಗ್ ಶಿವ ಶಿವ ಶಿವ. ಎಲ್ಲ ಲ್ಯಾಂಗ್ವೇಜ್ ಆಲ್ ಲ್ಯಾಂಗ್ವೇಜ್, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಆ್ಯಂಡ್ ಹಿಂದಿ ಎಲ್ಲ ಲ್ಯಾಂಗ್ವೇಜ್, ಆಲ್ ಲ್ಯಾಂಗ್ವೇಜ್ ಬರ್ತದೆ. ಆ ಲ್ಯಾಂಗ್ವೇಜ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಒಳ್ಳೆ ಡ್ಯಾನ್ಸ್ ಇದೆ, ಒಳ್ಳೆ ಮಸ್ತ್ ಇದಿದೆ. ಆಮೇಲೆ ಪೆಪ್ ಸಾಂಗು ನೋಡ, ನೀವೆಲ್ಲ ನೋಡ್ತೀರ, ನೋಡ್ಬಿಟ್ಟು ಹೇಳಿ. ಕೆಲವ್ರು ಬೈತಾರೆ, ಕೆಲವ್ರು ಹೊಗಳ್ತಾರೆ, ಅವೆಲ್ಲ ಇದೆ, ತೊಂದರೆ ಇಲ್ಲ. ಚೆನ್ನಾಗಿ ನಾವು ಎಷ್ಟು ಎಷ್ಟು ಶ್ರಮ ಬಿದ್ದು ರಂಜಿಸ್ಬೇಕು ಅಂತ ಟ್ರೈ ಮಾಡ್ತಿದ್ವಿ, ಅಷ್ಟೇ ಬಿಟ್ರೆ ಇನ್ನು ಮಿಕ್ಕಿದೆಲ್ಲ ನೀವು ಡಿಸೈಡ್ ಮಾಡ್ತೀರಾ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸರ್, ನೀವು ಯಾವ ಭಾಷೆಯಲ್ಲಿ ಡಬ್ ಮಾಡ್ತಿದ್ದೀರಾ? ಏನಣ್ಣ? ಯಾವ ಭಾಷೆಯಲ್ಲಿ ಬೇರೆ ಭಾಷೆಯಲ್ಲಿ ಟ್ರೈ ಮಾಡಿದ್ದೀರಾ? ಇದು ಕನ್ನಡ. ಪ್ರೇಮ್ ಸರ್, ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ವಾಯ್ಸ್ ಎಲ್ಲೋ ಕಡೆ ಬಂದೇ ಬರುತ್ತೆ. ನಿಮ್ಮ ಡೈರೆಕ್ಷನ್ ಸಿನಿಮಾಗಳಲ್ಲಿ ಈ ಸಿನಿಮಾದಲ್ಲಿ ಯಾರಿಗಾದ್ರು ನೀವು ವಾಯ್ಸ್ ಕೊಡ್ತೀನಿ? ಈ ಎಲ್ಲ ಒಂದ್ ಕಡೆ ನೋಡೋಣ, ಯಾವ್ದು ಜಾಗ ಸಿಕ್ತಾಗ ಯಾರಾದ್ರೂ ಸೈಕಲ್ ಹೊಡೆದಾಗ ಮಾಡ್ಬಿಡ್ತೀನಿ, ಬಿಟ್ರೆ ಹಂಗೆಲ್ಲ ಮಾಡಲ್ಲ ಗುರು. ಎಲ್ಲ ಸಿನಿಮಾಗಳಲ್ಲಿ ಸಾಂಗ್ಸ್ ಆಡಿದ್ದೀನಲ್ಲ, ಆಲ್ಮೋಸ್ಟ್ ಸಾಂಗ್ಸ್ ಆಡಿದ್ದೀನಿ. ಅಂಡ್ ನೋಡೋಣ, ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾದ್ರೆ ಇರ್ತೀವಲ್ಲ, ಅವಾಗ ಏನೋ ಒಂಚೂರು ಹುಡುಕ್ಸ್ಕೊತೀನಿ ಮಧ್ಯ. ನಮ್ಮ ಇಂಜಿನಿಯರ್ ಆನಂದ್ ಹೇಳ್ಬೇಕು, ಆ ವಾಯ್ಸ್ ಚೆನ್ನಾಗಿದೆಯಣ್ಣ ಮುಂದಕ್ಕೆ ಮಾಡು ಅಂತ, ಇಲ್ಲಾಂದ್ರೆ ಡಿಲೀಟ್ ಅಂತ ನನ್ನ ಮಗ ಅವನು. ಸರ್, ಪ್ರೇಮ್ ಸರ್ ಅವ್ರ ಸಿನಿಮಾದಲ್ಲಿ ಸೆಂಟಿಮೆಂಟ್ ಎಲ್ಲ ಕಾಮನ್, ಈ ಸಿನಿಮಾದಲ್ಲಿ ಯಾವ ಸೆಂಟಿಮೆಂಟ್ ಇರುತ್ತೆ? ಈಗ 24ಕ್ಕೆ ಬರುತ್ತೆ ಸಾಂಗ್ ಒಂದು, ಅದು ಇಂಪಾರ್ಟೆಂಟ್. ಅದಾದ್ಮೇಲೆ ಸೆಂಟಿಮೆಂಟ್. ಓಕೆ, ಸೊ ಈ ಸಿನಿಮಾದಲ್ಲಿ ಸೆಂಟಿಮೆಂಟ್ ವಿತೌಟ್ ಎಮೋಷನ್ಸ್ ಏನು ಮಾಡೋಕ್ಕಾಗಲ್ಲ. ಸೆಂಟಿಮೆಂಟ್ ಮುಲಾಜಿಲ್ದಂಗಿದೆ. ನಾನು ಒಂದ್ ಹೇಳ್ಬೇಕು ಅಂತಂದ್ರೆ, ಇವತ್ತಿನವರೆಗೂ ಇಷ್ಟು ಸಿನಿಮಾಲಿ ಧ್ರುವವ್ರನ್ನ ನೀವು ನೋಡೋದಕ್ಕೆ ಚಾನ್ಸೇ ಇಲ್ಲ. ಅಷ್ಟು ಎಲ್ಲ ಒಂದ್ ಕಡೆ ನನ್ನ ಅಣ್ಣ ಅಂತ ಆಗ್ಲಿ, ತಮ್ಮ ಅಂತ ಆಗ್ಲಿ, ನನ್ನ ಮಗ ಅಂತ ಆಗ್ಲಿ, ಆ ಥರ ತುಂಬಾ ಪ್ರೀತಿ ಮಾಡ್ಬಿಡ್ತೀರ ಧ್ರುವವ್ರನ್ನ. ಅಂದ್ರೆ ಅಷ್ಟು ಇನ್ಸೈಡ್ ಹೋಗುತ್ತೆ ಪಾತ್ರ ಅದು. ಸೊ ಆ ಥರದೊಂದು ಪಾತ್ರ, ಆ ಪಾತ್ರ ಆದ್ಮೇಲೆ ನಿಮ್ಗೆ ಗೊತ್ತಾಯಿದೆ, ಎಮೋಷನ್ಸ್ ಇಲ್ಲದೆ ಚಾನ್ಸೇ ಇಲ್ಲ. ಚೆನ್ನಾಗಿ ಒಳ್ಳೆ ಥರ ಅಳಿಸ್ತಾರೆ, ಗ್ಯಾರಂಟಿ, ನೋ ಪ್ರಾಬ್ಲಮ್. ಸರ್, ನೀವು ಆಕ್ಟ್ ಮಾಡಿದ್ದೀರಾ ಸರ್ ಪ್ರೇಮ್ ಸರ್? ಇಲ್ಲಪ್ಪ, ಏನೋ ಮೈದಾನ ನಮ್ಗೆ ಹಾಕ್ಬೇಕು. ಸರ್, ಪ್ರಮೋಷನ್ ಅಂತ ಬಂದಾಗ ಇಡೀ ಇಂಡಸ್ಟ್ರಿ ಎಕ್ಸಾಮ್ ಫಸ್ಟ್ ಪ್ರೇಮ್ಸ್ ಅಂತ ಹೇಳ್ತಾರೆ ಸರ್. ಈ ಸಿನಿಮಾಗೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಪ್ರಮೋಷನ್. ಇವತ್ತಿನಿಂದ ಶುರು ಮಾಡಿದೀವಿ. ಎಲ್ಲ ನಿಮ್ಮ ಆಶೀರ್ವಾದಗಳು, ನಿಮ್ಮ ಸಪೋರ್ಟು, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ಬೇರೆ ಲ್ಯಾಂಗ್ವೇಜ್ಗಳು ನಾನೇನು ಕೇಳ್ತೀನಿ, ಬೇರೆ ಲ್ಯಾಂಗ್ವೇಜ್ಗಳಿಗೆ ಎಲ್ಲರಿಗೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ, ಬೇಡ ಅಂತ. ಯಾಕಂದ್ರೆ ನಮ್ಮ ಸಿನಿಮಾಗಳು ರಿಲೀಸ್ ಆಗ್ತದೆ. ಸೊ ಬೇರೆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂದ್ರೆ ನಮ್ಮ ಲ್ಯಾಂಗ್ವೇಜ್ಗಳು ಅಷ್ಟು ಚೆನ್ನಾಗಿ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಕೈ ಮುಗಿದು ಕೇಳ್ಕೊತೀನಿ, ಅಷ್ಟೇ, ಇನ್ನೇನಿಲ್ಲ. ಓಕೆ, ಇವತ್ತಿಂದ ಶುರು ಬ್ರದರ್, ಇವತ್ತಿಂದ ಶುರು. ಒಂದೇ ಸರಿ
ಸೊ ಸ್ಟಾರ್ಟ್ ಸ್ಟೆಪ್ ಹೋಗ್ತಾ ಇದ್ವಿ. ಓಕೆ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ, ಇವತ್ತಿಂದ ಶುರು ಆಗಿದೆ. ಆಯ್ತಾ? ಫಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಆಗಿದೆ. ಹೌದು, ಇವತ್ತು ಬೆಂಗಳೂರು ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿಂದ ಶುರು ಮಾಡೋಣ. ಅವಾಗಲೇ ನಮ್ಮ ಮನೆ ಹೇಳ್ತಿದ್ರು, ಓ ಶುರು ಆಯ್ತು, ಏನೋ ಒಂದು ಟೈಮಲ್ಲಿ ಒಂದು ಇದು ಮಾಡೋದು ಅದು ಒಂದು 50 ಮೀಟ್ ಮಾಡ್ತೀವಿ ಅಂತ. ಈಗ ಪ್ರಚಾರ ಅಲ್ವಾ, ಜನಕ್ಕೆ ರೀಚ್ ಆಗ್ಬೇಕಲ್ವಾ. ನಾವೇನ್ ಶ್ರಮ ಬಿದ್ದಿದ್ದೀವಿ, ನಾವೇನ್ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಬೆಂಗಳೂರು ಆದ್ರೆ ನಮ್ಮ ಧ್ರುವರಾಗ್ಲಿ, ಪ್ರೊಡಕ್ಷನ್ ಆಗ್ಲಿ, ಹೀರೋಯಿನ್ ಆಗ್ಲಿ, ಎಲ್ಲಾರು ಕಷ್ಟಪಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ವಿ, ಅದನ್ನ ನಾವು ನಿಮ್ಗೆ ತೋರಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ರೀಚ್ ಮಾಡಬೇಕು. ಸೊ ಅದಕ್ಕೆ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ರೀಚ್ ಆಗುತ್ತೆ. ಅಷ್ಟೇ, ಇನ್ನೇನಿಲ್ಲ. ಫಿಕ್ಸ್ ಆಗಿತ್ತು ಸಿನಿಮಾ ರಿಲೀಸ್ ಅಂತ ಎಲ್ಲ ಅನ್ಕೊಂಡಿದ್ರು ಇಂಡಸ್ಟ್ರಿಲಿ, ಬಟ್ ಸ್ವಲ್ಪ ಮುಂದೆ ಹೋಗ್ತಲ್ಲ, ಏನ್ ಕಾರಣ ಅಂತ ಹೇಳ್ಬೋದು. ಕಾರಣ ಏನಿಲ್ಲ, ಶೂಟಿಂಗ್ ನಡೀತಾ ಇದೆ, ಟೆಕ್ನಿಕಲ್ ಇದು ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ, ಆಮೇಲೆ ಸಾಂಗ್ಸ್ ಕೆಲಸ ನಡೀತಾ ಇದೆ. ಏನ್ ಕಾರಣ ಅಂತ ಏನಿಲ್ಲಪ್ಪ, ಸಿನಿಮಾ ಶುರು ಮಾಡಿದ್ವಿ, ಮುಗಿತಾ ಬಂತು. ನಮ್ಮ ಇದೇನಿಲ್ಲ, ಒಂದೇ ಸ್ಟ್ರೆಚ್ ಬಂದು ಶೂಟಿಂಗ್ ಮಾಡಿಕೊಟ್ರು. ಮಧ್ಯ ಬೇರೆ ಸ್ವಲ್ಪ ನಮ್ಮ ಕೆಲಸಗಳಿತ್ತು, ಆ ಕೆಲಸಗಳಿಂದ ಇದಾಯ್ತು. ಸೊ ದೆನ್ ಅದಾದ್ಮೇಲೆ ಬಂದು ಶೂಟಿಂಗ್ ಮಾಡ್ಕೊಡೋ. ನಾವು ಯಾವ ಟೈಮ್ ಕರೆದು ಬಂದು ಶೂಟಿಂಗ್ ಮಾಡ್ಕೊಡೋ, ಏನು ತೊಂದರೆ ಇಲ್ಲ. ಓಕೆ ಸರ್, ಬರುವಾಗಲೇ ಧೂಳೆಪ್ಸ್ಕೊಂಡು ಬಂದಿದ್ರ ಧ್ರುವ ಅವರು ಡೈಲಾಗ್ ಹೇಳೋದ್ರಲ್ಲಿ ಈ ಸಿನಿಮಾದಲ್ಲಿ ಡೈಲಾಗ್ ಇದು ಕಮರ್ಷಿಯಲ್ ನಿಮ್ಗೆ ತುಂಬಾ ಡೈಲಾಗ್ ಇಲ್ಲದೆ ಇರ್ಬೋದು, ಬಟ್ ಜನಕ್ಕೆ ರಂಜಿಸಕ್ಕಾಗ್ಲಿ. ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರಿ, ಏನ್ ಗುರು ಬರುವಾಗ ಧೂಳೆ ಬುಸ್ಕೊ ಬರ್ತಾ ಇದ್ಯಾ ಅಂತಾನೆ, ಇನ್ಮೇಲೆ ನಾವು ಹಂಗೆ ಅಂತಾರೆ. ಸೊ ಲೈಕ್ ಕೈಂಡ್ ಆಫ್ ಡೈಲಾಗ್ ಏನೋ ಚಿಕ್ಕದದು, ಬಟ್ ಬೇರೆ ತರ ತುಂಬಾ ಇದೆ, ಬಟ್ ಎಮೋಷನಲ್ ಇದೆ, ಹಾರ್ಟ್ ಟಚ್ ಆಗುತ್ತೆ. ಸೊ ಪ್ರತಿಯೊಂದು ಮನೆಗೂ ರೀಚ್ ಆಗೋಂಥ ಒಂದು ಕಂಟೆಂಟ್ ಮತ್ತೆ